SK YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜಿಗುಣಿ ಶಿವವಿಗಳ ಹೆಂಡತಿ ಹೌದು ಹೌದು ಏನ್ ಮಾಡಿದ್ರು? ಹಳಚದ ಎಲ್ಲ 4-5 ಹಿಂದ ರೊಟ್ಟಿ ಹಳಚದ ವಣಿ ಎಲ್ಲ ಜೋಳಿಗ್ಯಾಗ ಬರಕದು. ಹೌದು ಕೆಟ್ಟ ವಾಸ ಹೊಡ್ಲಿಕತ್ತಿತ್ತು, ಹೊರಸ ಅಟ್ಟ ಹಳಚಿತ್ರಿ ಅದು. ಹೌದು ಅದೆಲ್ಲ ತಗೊಂಡ ಶಿವ 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 ಅನ್ಕೋತ ಹೊಂಟಿದ್ದ. ನಿಂದ್ರು ಅಂದಿವ. ಹೌದು ಯಾರು ನಿಜಗುಂಡ್ರು ಅತ್ತಾರ. ಹೌದು ನಿಂದ್ರು ನೋಡೋಣ ಏನು ಕೊಟ್ಟಾಳ ನಿನಗ. ಜೋಳಿಗ್ಯಾಗ ನೋಡು. ಇಲ್ರಿ ಬಾಬಾ ಬ್ಯಾಡ ಬಿಡ್ರಿ ಎತ್ತಿದವ. ಈ ಕಡೆ ಬಾ ಈ ಕಡೆ ಅಂದ್ರು. ಜೋಳಿಗೆ ತೆಗೆದು ಹಿಂಗ ಒಳಗ ಹಬ್ಬಕ್ ಹಾಕ್ತಾನ, ಒಟ್ಟ ಮಾರಿ ಹಾಕ್ಬಿಡೋದು. ಅಟ್ಟ ಕೆಟ್ಟ ಹೊಲಸ ವಾಸ ಹೊಡ್ಲಿಗತ್ತ. ಹೌದು ಹುಚ್ಚ ಹೆಂಗಸ ಅಂದ ಹೆಂಡತಿಗೆ, ನಿನ್ನ ಗಂಡಗಂದ್ರ 3 ಹೊತ್ತ ಬಿಸಿದ್ ಮಾಡಿ ಹಾಕ್ತಿ, ನನ್ನ ಗಂಡಗ ಹಳಚದ ನೀಡ್ತಿ ಹುಚ್ಚ ಬಾರಿಗೆ. ಹೌದು ಹೌದು ನೋಡ್ರಿ ಅರ್ಥ ತಿಳಿತಿಲ್ ನಿಮಗೆ. ಹೌದಾ? ನಿನ್ನ ಗಂಡಗಂದ್ರ ನನಗಂದ್ರ 3 ಹೊತ್ತ ಬಿಸಿದ್ ಮಾಡಿ ಹಾಕ್ತಿ, ಹೌದು ನನ್ನ ಗಂಡಂದ್ರ ಮಹಾತ್ಮಾನ ಅವನಿಗೆ ಹಳಚುದು ನೀಡ್ತಿ. ಇದು ಸಂಸಾರ ಸುಳ್ಳದಂದ ಎಡಕಿನ ಕರೀಲಿ ಸಂಸಾರ ಅತ್ತ ಮಹಾತ್ಮರ ಬೆನ್ನ ಹತ್ತಿ ಶಂಭುಲಿಂಗನ ಬೆಟ್ಟಕ್ಕೆ ಹೋಗಿ ಜ್ಞಾನ ಪ್ರತಿಪಾದನೆ ಮಾಡಿ ಶ್ರೀಮ ನಿಜಗುಣ ಕೈವಲ್ಯ ತಿಳಿ ಜಗತ್ತಿದಾಗಿ ಬೀರಿ ಹೋದ್ರ ಬಂಧುಗಳೇ, ಇವ್ರಿಗೆ ಅನ್ಬೇಕು ಸನ್ಯಾಸಿ. ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಪ್ಪ ಮಹಾತ್ಮರು? ಆತ್ಮ ಸುದ್ದಿಲ್ಲದೆ ವೇದಾಂತ ಓದಿದ್ರು ಏನೋ ಫಲವಯ್ಯ, ವಚನದ ರಾಶಿ ಹರಿಸಿದ್ರು ಏನೋ ಫಲವಯ್ಯ, ಶಾಸ್ತ್ರ ಮತಿಸಿದ್ರು ಏನೋ ಫಲವಯ್ಯ. ಹೌದು ಹಳಿಯಲ್ಲಿ ಹುಳಿ ತೊಳೆದಂತೆ ನಮ್ಮಂತ ಯೇಷಡಾಂಬಿಕರು ಮಾಡುವ ಭಕ್ತಿಗೆ ಹೌದಾ? ಮಾಧವಾನಂದಪ್ಪ ಅವರು ಒಲಿ ಅಂದ್ರೆ ಹೆಂಗ ಒಲಿತಾನಯ್ಯ ಕೂಡಲ ಸಂಗಮ ದೇವ. ಹೌದು 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 ಹೀಗಂದ್ರೆ ಏನ್ರಿಪ್ಪ? ಭಗವಂತಗೆ ಒಲಿಸ್ಕೋಬೇಕಂದ್ರ ನಮ್ಮಲ್ಲಿ ಆತ್ಮಶುದ್ಧ ಇರ್ಲಿಕ್ಕೆ ಭಗವಂತ ಎಂದಿಗೂ ಕಣ್ಣ ತೆರೆಯಂಗಿಲ್ಲ. ಹೌದು ಹೌದು ಭಗವಂತ ಆ ಚೈತನ್ಯ ರೂಪ ನಾವು ನೋಡ್ಬೇಕಂದ್ರ ನಮ್ಮ ಆತ್ಮ ಪರಿಶುದ್ಧವಾಗಿರ್ಬೇಕು. ಹೌದು ಹೇಳ್ತಾರಲ್ಲ, ಬಾಯಾಗ ಬೆಲ್ಲ ಎದ್ಯಾಗ ಕತ್ರಿ. ಹೌದಾ? ಇದು ಇದ್ದು ಈ ಜೀವನದಾಗ ನಿನಗ ಪರಮಾತ್ಮನೇ ನೀ ಸಾಯುತ್ತನ ಒಮ್ಮನು ಭೇಟಿ ಆಗಂಗಿಲ್ಲ ಅಂತ ಹೇಳ್ತಾರ. ಹೌದು 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 ಹೌದಾ? ಅದಕ್ಕ ಇಲ್ಲಿ ಹೇಳೋದದ, ಏನ್ ಹೇಳಿದ್ರಿಪ್ಪ? ಒಂದು ಸಂಸಾರಿ ಇನ್ನೊಂದು ಸನ್ಯಾಸಿ. ಹೌದು ಹೌದು ನಡ್ದದ್ರಿಪ್ಪ ವಿಷಯ. ವಿಷಯ ನಡೆದದ. ಹೌದು ಸಂಸಾರದಾಗ ಎಷ್ಟು ಗೋಳದ ಅನ್ನೋದು ಒಂದು ಮಾತು ಹೇಳ್ತಾರೆ. ಹೌದು ಹೌದು ಏನದ್ರಿಪ್ಪ ಅದು? ಕೊಟ್ಟಲಿಗೆ ಅಂತ ಊರ ಒಳಗ ಹೌದು ಹೌದು ಊರ ಗೌಡ 100 ಎಕರೆ ಆಸ್ತಿ ಇತ್ರಿ. ಹೌದು ಹೌದು ಊರ ಗೌಡಂದು 100 ಎಕರೆ ಆಸ್ತಿ. 10 ಬಳ್ಳಿಗೆ 10 ಉಂಗರ, ಹೌದು ಕೊಳತುಂಬೆಲ್ಲ ಬಂಗಾರ. ಹೌದು ದಿನ 3 ಸಾರಿ ಅರಿವಿ ಬದಲಾಸ್ತಿದ. ಅಟ್ಟು ಶ್ರೀಮಂತಿಗೆ ಟಾರ್ಚ್ ಅರಿವಿನೇ ಹುಟ್ಟು ತಿರುಗಾಡ. ಹೌದು ಹೌದು ಏನ್ ಕಮ್ಮದವ್ರಿ? ಕೈಯಾಗ ಒಂದು ಸಿಗರೇಟ್ ತಗೊಂಡು ಸೇದಲಗತ್ತ ಗೌಡ್ರು ಬಂದ್ರು ಗಪ್ರಿ ಅನ್ನೋರು ಎಲ್ಲಾರು. ಹೌದು ಹೌದು ಖರೆ ಏನು ಮಾಡೋದು, ಗೌಡ್ರು ಬರಬರತ್ತ ಒಂದು ಪಾತ್ರಗಿತ್ತಿ ಸಂಘ ಇತ್ತು. ಹೌದು ಹೌದು ಗೌಡ್ರದು. ಪಾತ್ರಗಿತ್ತಿ ಅಂದ್ರೆ ಗೊತ್ತೈತಲ್ ನಿಮ್ಗೆ? ಗೊತ್ತಾತ್ರಿಪ್ಪ. ಒಬ್ಬಕ್ಕಿ ವೇಷಿ ಹೆಣ್ಮಗಳ ಸಂಘ ಇತ್ತು. ಹೌದು ಅಕ್ಕಿಂದು ನೋಡ್ಬೇಕಂದ್ರ ಮನಿ ರಾಜಮನತಾನ ಮನಿ ಅಕ್ಕಿಂದು. ಹೌದು ಹೌದು ನೋಡಕ್ ಹಾಂಗ ಕಟ್ಟಿಳಕ್ಕಿ. ಹೌದು ನೋಡಿದ್ರು ಆಹಾ ಎಂತ ರಾಜನ ಮನಿ ಇದ್ದಿರ್ಬೇಕು, ಹಿಂಗ ಅನ್ಬೇಕು ಅಂತ ಮನಿ ಅಕ್ಕಿಂದು. ಹೌದು ಪಾತ್ರಗಿತ್ತಿ ಮನಿ. ಆ ಪಾತ್ರಗಿತ್ತಿ ಏಸಿ ಹೆಣ್ಮಗಳ ಮನಿ. ಹೌದು ಅಕ್ಕಿನ ಮನಿ ಒಳಗ ಒಂದು ಚೋಪಾಳಿತ್ರಿ. ಹೌದು ಇವ ಹೋಗಿ ಚೋಪಾಳದ ಮ್ಯಾಗ ಕೂತ್ ಸಿಗರೇಟ್ ಹಚ್ಚಿ ಸೇದಲ್ಗತ್ತಂದ್ರ ಅಕ್ಕಿ ಮಗಲಾಗ ಬಂದ್ ಕುಡ್ರಾಕಿ ಎಲೆ ಅಡಿಕೆ ತಿನ್ಸಾಕಿ ಹೌದು ಹಿಂಗೆಲ್ಲ ಆಕಿನ ಸಂಘ ಮಾಡಿದ. ಮನ್ಯಾಗ ಗೌಡ್ತಿ ಮಕ್ಕಳು ಎಲ್ಲರೂ ಅವನು ಸಂಚಾರ ಬಿಟ್ರು. ಹೌದು ಯುದ್ಧ ಅಕ್ಕಿನ ಸಂಘ ಮಾಡಿ ಏನಾಯ್ತು? ದಿನ ಅವನು ಬಲ್ಲಿದ್ದು ರೊಕ್ಕೂ ಹೋಯ್ತು, ಬಂಗಾರೂ ಹೋಯ್ತು, ಹೌದು ಅರಿವಿ ಅಂತೂ ಒಂದೇ ಜೋಡು ಉಳಿತ್ರಿ. ಹೌದು ಮುಂದ ಇವನು ಬಲ್ಲಿದ ಯಾನು ಉಳಿಲಾರ ಕಾಲ ಆ ಸೌಕಾರನ ಹೆಸರೇನ್ರಿ? ಏನ್ರಿಪ್ಪ? ಜಗಶೆಟ್ಟಿ ಸೌಕಾರ ಅಂತೇಳಿ ಹೆಸರಿತ್ತು ಅವನು. ಹೌದು 10 ಬಳ ನುಂಗ್ರ ಕೊಳ್ಳನಲ್ಲಿ ಹಾಕಿಟ್ಟ ರೊಕ್ಕ ರೂಪಾಯಿ ಎಲ್ಲನೇ ಖುಲ್ಲಾಯ್ತ. ಸೌಕಾರ ಹಿಡಿ ಹಾದಿ ಅಂದ್ರಕ್ಕಿ. ಹಂಗ ಅಂದವ, ನಿನ್ನ ಸಲುವಾಗಿ ನಿನ್ನ ಸಲುವಾಗಿ ನಾ ಇಡೀ ಎಲ್ಲನೇ ಹೆಂಡ್ರ ಮಕ್ಕಳು ಬಿಟ್ಟಿದ, ಹೊಲ 100 ಎಕರೆ ಹೊಲ ಮಾರಿದ, ಹೌದು ಇಡೀ ಬಂಗಾರ ಬೆಳ್ಳಿ ಎಲ್ಲನೇ ನಿನಗ ಒತ್ತಿ ಇಟ್ಟಿದ. ನನಗ್ ಹೋಗತ್ತಿ, ನಾ ಎಲ್ಲಿ ಹೋಲೆ ಮನಿನು ಬಂದಾಗ್ಯದ ಈಗ ಅಂದವ. ಹೌದು ಹೌದು ನೋಡಿ ಹ್ಯಾಂಗಾರಿ ಮಾಡಿ ಇಟ್ಟುವ. ಯಾನ್ರಿ ಮಾಡಿ ಇಟ್ಕೊಂಡ? ಇಲ್ಲ ನಡಿ ಅಂದಳಕ್ಕಿ. ಹೌದು ನೋಡು ಹಂಗ ಮಾಡಬೇಡ, ಏನಿಲ್ಲ ದಿನ ನನಗೆ 2 ರೊಟ್ಟಿ ಕೊಡು, ಖರೆ ಒಟ್ಟು ಸಾಕು ನನಗಂದ. ಹೌದು ನಾ ಹೇಳ್ದಂಗ ಕೇಳ್ತೇನೆ ಅಂದಳಕ್ಕಿ. ಹೌದು ಯಾನು ಮುಂಜಾಳೆ ಎದ್ದು ನನ್ನ ಏನು ಮನಿ ಅದ ಮನಿ ಎಲ್ಲ ಹುಡುಗ್ಬೇಕು, ಹೌದು ನೀರು ತುಂಬಬೇಕು, ಹೌದು ಬಿಸಿ ನೀರು ಕಾಯಿಸ್ಬೇಕು, ಹೌದಾ? ನನಗೆ ಝಳಕ ಮಾಡಿಸ್ಬೇಕು, ಹೌದು ಅಷ್ಟೇ ಅಲ್ಲ ನನ್ನ ಬಟ್ಟಿ ಒಗಿಬೇಕಂದಳಕ್ಕಿ. ಹೌದು ಹೌದು ಇಟ್ಟೆಲ್ಲ ಕೆಲಸ ಇದ್ರ ಮಾತ್ರ ನೀರು, ಇಲ್ಲದ್ರೆ ಹೋಗು ಅಂದಳಕ್ಕಿ. ಮತ್ತೇನ್ ಮಾಡ್ಬೇಕು ಇದು ಬಿಟ್ಟು?
ಏನಿಲ್ಲ ಮತ್ತ ನನ್ನ ಚೋಪಾಳ ತೂಗು ಕೆಲಸ ನಿಂದೆ ಅಂದಳಕಿ. ಹೌದು ಹೌದು. ಮತ್ತೊಬ್ಬ ಬರ್ತದ ಗಡಿ, ಹಾ ಹಾ ನಾವಿಬ್ರು ಕುಂಡಿರ್ತೇವು. ಹೌದು. ಅವ್ ಕೂತಾರ ಯಾಂಡ್ರೆ ಅಂದಿಗೆ ನೀನು ಬರೇ ತೂಗಾದ ಕೆಲಸ ನಿಂದು, ಹಿಂಗಂದ್ರೆ 2 ರೊಟ್ಟಿ ಇಲ್ಲದ್ರ ಇಲ್ಲ ನಡಿ ಹೊರಗೆ ಅಂದಳಕಿ. ಹೌದು. ಏನತ್ತಾರ ಸೌಕಾರ? ಯಾಕಾಗಲ್ಲ ಅಂದವ. ಹೌದು. ನಿರ್ವಹಣೆ ಇಲ್ಲ. ದಿನ ಹುಡುಗಾದ ಮಾಡ್ಲಗತ್ತ, ಮುಸುರಿ ತಿಕ್ಕಾದ ಮಾಡ್ಲಗತ್ತ, ನೀರು ಕೈಸಾದ ಆಕಿ ಜಳಕ್ಕ ಅರಿಬಿ ಹೋಗ್ಯದ, ಎಲ್ಲ ಕೆಲಸ ನಡ್ಲಿಗತ್ತ, ಎಲ್ಲಾ ನಡೀತದೆ. ಇವ ಹ್ಯಾಂಗ ಮೊದಲು ರುಬಾಬಿದ್ರು ನೋಡ್ರಿ ಅಂತದೇ ಗಡಿ ಕೊಟ್ಟಲಿಗೆ ಬಂದದ ಒಂದು. ಮತ್ತ ಪತ್ತೆ ಗಿರೇಕಿ ಮತ್ತೊಬ್ಬ ಗೌಡ, ಹೌದು, ಅವ ಕೈಯಾಗ ಸಿಗರೇಟ್ ತಗೊಂಡು ಕೈ ತುಂಬೆಲ್ಲ ಬಂಗಾರ ಬೆಳ್ಳಿ ರೊಕ್ಕ ಹೋಗಿ ಅಕ್ಕಿನ ಮನ್ಸಕ್ಕೆ ಮಗಲಾಗ ಕೂತ್ ಸಿಗರೇಟ್ ಸೇತಿದ ಬಂದ್ ಹೆಗಲ ಮೇಲೆ ಕೈ ಹಾಕದಳೆ ಅಕ್ಕಿ. ಹೌದು. ಕ್ಯಾ ಸೌಕರ್ ಕ್ಯಾ ಚಲಿ ಅಂದಳ, ಕ್ಯಾ ನಾಯೇ ಬಹುತ್ ಅಚ್ಚೆ ಅಂದಿವ. ಹೌದು. ಅಂದ್ರೆ ಎಲ್ಲಾ ಆರಾಮಿತ್ತಂದವ. ಹೌದಾ? ಟೀಕ್ ಅದ ಕುಂಡ್ರ ಮಂಚದ ಮ್ಯಾಗ, ಇಬ್ರು ಮಂಚದ ಮ್ಯಾಗ ಕೂತ್ರಿ. ಇದು ಪೈಲಾದ ಸೌಕರ್ಯ ಇತ್ತಲ್ಲ ಊರುದು. ಹೌದು. ಬಾರ ಜಕ್ಕೆ ಅಂದಳಕ್ಕಿ. ಹೌದೌದು. ನೋಡ ಪೈಲ ಜಗಶೆಟ್ಟಿ ಸೌಕರ್ಯ ಹತ್ತಿಳು, ಈಗ ಜಕ್ಕೆ ಅಲ್ಲಗತ್ತಳು. ಹೌದು. ಬಂದ ತೂಗಲ್ಲ ಅಂದಳು. ಸೌಕರ್ಯ ಬಂದ್ರ ಕಾಣಿಸ್ತದಲ್ಲ, ನೀರ್ ತಂದು ಕೊಡು, ನೀರ್ ಕೊಟ್ಟ. ತೂಗೀಗ ಚೋಪಾಳ ತೂಗು. ಚೋಪಾಳಕ್ ಒಂದ್ ಹಗ್ಗ ಕಟ್ಟಿ ದೂರ ಕೂತ್ ತೂಗಲ್ಗತ್ತ. ಯಾನಂತೇಳಿ ತನ್ನ ಮ್ಯಾಗ ಮತ್ತೊಬ್ರಿಗೆ ಏನ್ ಬೇಡ, ನಂದೇ ಒಂದು ಜೋಗಳ ಪದ ಹಾಡಬೇಕಂದವ. ಹೌದೌದು. ಹ್ಯಾಂಗ ಹಾಡ್ತಾನ್ರಿಪ್ಪ ಜೋಗಳ ಪದ? ಜಗಶೆಟ್ಟಿ ಜಗಶೆಟ್ಟಿ ಕರಿತೀರೋ ನನಗ, ಮೊದಲ ಇದ್ದ ತಮ್ಮ ನಾನು ನಿನ್ನಂಗ ಜಕ್ಯ ಜಕ್ಯ ಅಂತ ಕರಿತಾರೋ ಈಗ. ಒಂದಿನ ಬರ್ತಾದೋ ಪಾಳಿ ನನಗೂ ನನ್ನಂಗ ಜೋ ಜೋ. ಒಂದಿನ ಬರ್ತಾದೋ ಪಾಳಿ ನಿನಗೂ ನನ್ನಂಗ ಜೋ ಜೋ. ಅವಾಗ ಸೌಕರ್ಯ ತಿಳಿದಾಗಿದನು ನನ್ನಂಗೆ ತೆರಕನು ಕುಲ್ಲಾಗ್ಯದ ಬಿಟ್ಟು ಕೊಡ್ಲಗತ್ತ. ಹೌದೌದು. ಇದು ಸಂಸಾರದ ರಾಡ್ರಿ. ಹೌದಾ? ಇದು ಯಾರ ಕತ್ತಿ ಅದ? ಇದು ಇವ್ರದೇ. ಸಂಸಾರದಾಗ ಸುಖ ಇಲ್ಲ. ಹೌದೌದು. ಇದು ಶರೀರ ಹತೋಟಿ ಇಟ್ಟವನೇ ಮಹಾತ್ಮ ಆಗತ್ತಾನ, ಸನ್ಯಾಸಿ ಆಗತ್ತಾನ. ಹೌದೌದು. ಖರೆ ಶರೀರದ ಮ್ಯಾಗ ಹತೋಟಿ ಇಡ್ಲಾರ್ದ ಸಂಸಾರದಾಗ ಎಷ್ಟೋ ಮಣ್ಣು ಮುಖ್ಯ. ಹೌದು. ಮುಖ್ಯವಿಲ್ಲ. ಹೌದು. ಒಂದು ಮಾತು ಹೇಳ್ತ, ಹೌದು. ಸಂಸಾರಿ ಹೋಗಿ ಜಗತ್ತದಾಗ ಸನ್ಯಾಸಿ ಯಾರಾದ್ರು? ಹೌದೌದು. ಯಾರಾದ್ರು? ರಾಜಮನತಾನಿತ್ತು. ಹೌದು. ರೊಕ್ಕ ರೂಪಾಯಿ ಗಳಿತಿದ್ದಿತ್ತಲ್ಲ, ಹೌದು. ರಾಜ ನೋಡ್ದಂಗಿದ್ದ ಯಾರು? ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಹೌದು. ಒಂದ ದಿನ ಪಡಸಾರಿಯ ಕೂತು ಪೇಪರ್ ಓದ್ತಿದ್ರತ್ತ ನಿಜಗುಣ ಶಿವಯೋಗಿಗಳು. ಹೌದು. ಓದೋ ಸಮಯದಾಗ ಒಬ್ಬ ಮಹಾತ್ಮ ಸನ್ಯಾಸಿ ಬಂದನ. ದೇರ್ಜಿ ಕೋಲ್ಯಾಗ ಇವ ಕೂತಾನ. ಹೋಗಿ ಭೌತಿ ಭಿಕ್ಷಾಂದೆ ಅಂದ. ಹೌದೌದು. ಹೆಂಡ್ತಿಗೆ ಹೇಳ್ತಾನ, ಮಹಾತ್ಮರು ಬಂದಾರ, ಯಾನಾರ ನೀಡಂದವ. ಹೌದೌದು. ಏನ್ ಮಾಡ್ತಾವ? ಇವ ಸನ್ಯಾಸಿ ಜೊಳಗಿತ್ತ ಒಳ್ಯಾಕ ಹೋದ. ಬರ್ರಿ ಬಾಬಾ ಕೈಯೆಲ್ಲ ಹಿಟ್ಟಾಗ್ಯದ, ಒಳಗ್ ಬರ್ರಿ ಅಂದಳಕಿ. ಹೌದು. ಇವ ಒಳಗ್ ಹೋಗನ. ಹೆಣ್ಮಗಳು ಏನ್ ಮಾಡ್ದಳು? ನಿಜಗುಣಿ ಶಿವಯೋಗಿಗಳ ಹೆಂಡತಿ. ಹೌದೌದು. ಏನ್ ಮಾಡಿದ್ರು? ಹಳಚದ ಎಲ್ಲ 4-5 ಹಿಂದ ರೊಟ್ಟಿ ಹಳಚದ ವಣಿಗೆ ಎಲ್ಲ ಜೋಳಿಗ್ಯಾಗ ಬರಕದ. ಹೌದು. ಕೆಟ್ಟ ವಾಸ ಹೊಡ್ಲಿಕತ್ತಿತ್ತು. ಹೊರಸ ಅಟ್ಟ ಹಳಚಿತ್ರಿ ಅದು. ಹೌದು. ಅದೆಲ್ಲ ತಗೊಂಡ ಶಿವ 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 ಅನ್ಕೋತ ಹೊಂಟಿದ್ದ. ನಿಂದ್ರ ಅಂದಿವ. ಹೌದು. ಯಾರು? ನಿಜಗುಣ್ರು ಅತ್ತಾರ. ಹೌದು. ನಿಂದ್ರು ನೋಡೋಣ ಏನು ಕೊಟ್ಟಾಳ ನಿನಗ. ಜೋಳಿಗ್ಯಾಗ ನೋಡು. ಇಲ್ರಿ ಬಾಬಾ ಬ್ಯಾಡ ಬಿಡ್ರಿ ಎತ್ತಿದವ. ಈ ಕಡೆ ಬಾ, ಈ ಕಡೆ ಅಂದ್ರು. ಜೋಳಿಗೆ ತೆಗೆದು ಹಿಂಗ ಒಳಗೆ ಹಬ್ಬಕ್ ಹಾಕ್ತಾನ. ಒಟ್ಟು ಮಾರಿ ಹಾಕ್ಬಿಡೋದು. ಅಟ್ಟ ಕೆಟ್ಟ ಹೊಲಸ ವಾಸ ಹೊಡ್ಲಿಗ. ಹೌದು. ಹುಚ್ಚ ಹೆಂಗಸ ಅಂದ ಹೆಂಡತಿಗೆ, ಆಹಾ, ನಿನ್ನ ಗಂಡಗಂದ್ರ 3 ಹೊತ್ತು ಬಿಸಿದು ಮಾಡಿ ಹಾಕ್ತಿ, ನನ್ನ ಗಂಡಗ ಹಳಚದ ನೀಡ್ತಿ ಹುಚ್ಚ ಬಾರಿಗೆ. ಹೌದೌದು. ನೋಡ್ರಿ ಅರ್ಥ ತಿಳಿತಿಲ್ ನಿಮಗೆ? ಹೌದಾ? ನಿನ್ನ ಗಂಡಗಂದ್ರ ನನಗಂದ್ರ 3 ಹೊತ್ತು ಬಿಸಿದು ಮಾಡಿ ಹಾಕ್ತಿ. ಹೌದು. ನನ್ನ ಗಂಡಂದ್ರ ಮಹಾತ್ಮನ, ಅವನಿಗೆ ಹಳಚುದು ನೀಡ್ತಿ. ಇದು ಸಂಸಾರ ಸುಳ್ಳದಂದ ಎಡಕಿನ ಕರೀಲಿ ಸಂಸಾರ ಹೊತ್ತು ಮಹಾತ್ಮರ ಬೆನ್ನ ಹತ್ತಿ ಶಂಭುಲಿಂಗನ ಬೆಟ್ಟಕ್ಕೆ ಹೋಗಿ ಜ್ಞಾನ ಪ್ರತಿಪಾದನೆ ಮಾಡಿ ಶ್ರೀಮ ನಿಜಗುಣ ಕೈವಲ್ಯ ತಿಳಿ ಜಗತ್ತದಾಗ ಬೀರಿ ಹೋದ್ರ ಬಂಧುಗಳೇ, ಇವ್ರಿಗೆ ಅನ್ಬೇಕು ಸನ್ಯಾಸಿ. ಹೌದು ಹೌದು ಹೌದು. ಇಂಥ ವಿಷಯ ಹೊರಗೆ ಬರಬೇಕು. ಹೌದು. ಅದಕ್ಕೆ ಬಹಳ ಮಾತಾಡೋದು ಬೇಡ. ಇವತ್ತಿಗೆ ಬರ್ತ ಒಂದು ಜೀಪನಾಗ ಕೂತು ಒಂದು ಪದ್ಯ, ನಮ್ಮ ಯಾವ ಹಿಂಡ ಸಿದ್ಧರಲ್ಲಿ ಪುಂಡ ವೀರ ಮಲಕಾರ ಸಿದ್ಧನ ಒಂದು ಪದ್ಯ ಕಟ್ಟಿಕೊಂಡು ಬಂದಿದ್ದೆವು. ಏನೇ ತಪ್ಪಾದ್ರೂ ದಯವಿಟ್ಟು ತಾವೆಲ್ಲ ದೊಡ್ಡ ಮನಸ್ಸದಿಂದ ಕ್ಷಮೆ ಮಾಡಬೇಕು. ಆ ಪದ ಇಲ್ಲಿ ಬಿಡುಗಡೆ ಮಾಡೋದದ. ತಾವೆಲ್ಲರೂ ಅನುಭವಿ ಕಲಾವಿದರು ಕೂಡಿರಿ. ಒಳ್ಳೆ ಎತ್ತನೋ ಮನದಿಂದ ಈ ಗುರುನಾಥನ ಶಿವದಾಗ ಹಿಂಗೆ ನಗನಗತ್ತ ಒಂದು 5-6 ಗಂಟೆ ತನ ಪಾತ್ರ ಆಗ್ಬೇಕಂತ ತಮ್ಮಲ್ಲಿ ಕಳ್ಕಳಿ ವಿನಂತಿ ಅದ. ಈ ಸತ್ಯ ಸಂಘದ ಲಾಭ ಏನದ? ಹೌದೌದು. ನಿಮ್ಗೊಂದು ಮಾತು ಹೇಳ್ತಾರೆ. ಹೌದು. ಸಂಸಾರದೊಳಗೆ ನೀವು 1 ಕೋಟಿ ಗಳಿಸ್ರಿ. ಹೌದು. ಒಂದು ಮಾತು ಹೇಳ್ತಾರ ಕಬೀರದಾಸರು ಕಬೀರವಾಣಿ ಒಳಗೆ. ಏನ್ ಹೇಳಿದ್ರಿಪ್ಪ? ಮಿಲಿತಿ ಜಿಂದಗಿ ಕಿಸಿಕೆ ಕಾಮಾನೆ ಕಿಲಿ, ಹಾ ಹಾ, ಮಗರ್ ಜಿಂದಗಿ का सारा वक्त गुजर गया, ಹೌದಾ? ಕಾಗಜ್ ಕೆ ಟುಕಡೆ ಕಮಾನೆ ಕಿಲಿ. ಹೌದು. ನೋಡ್ರಿ ಎಂತ ಮಾತು ಹೇಳ್ತಾರ.
मिली थी जिंदगी किसी के काम आने के लिए मगर जिंदगी का सारा वक्त गुजर गया कागज के टुकड़े कमाने के लिए ಹೌದಾ क्या करोगे इतना कमा कर ಆಹಾ ना कपन में जेब है ना कब्र में अलमार ಆಹಾ अरे बंदे ये मौत का फरिश्ते है ये इधर रिश्वत नहीं लेते ಹೌದ್ 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 ಹೀಗಂದ್ರೆ ಏನ್ರಿಪ್ಪ ನಮಗ ಅರ್ಥ ಆಗ್ಲಿಲ್ಲ ಸಿಕ್ಕುದಿದು ಅಪರೂಪದ ಜನ್ಮ ಎದಕ್ಕಾಗಿ ಸಿಕ್ಕದ ಇನ್ನೊಬ್ಬರ ಪರೋಪಕಾರಕ್ಕಾಗಿ ಈ ಜನ್ಮ ಸಿಕ್ಕದ ನಿನಗ ಹೌದಾ ಖರೆ ನೀ ಏನು ಮಾಡ್ಲಕತ್ತಿದಿ ಸಂಸಾರದಾಗ ಸುಖ ಅದ ಅಂತೇಳಿ ಬರೀ ಕಾಗದ ಗೋಳೆ ಮಾಡ್ಲಕತ್ತಿದಿ ಅಂತ ಹೇಳ್ತಾರ ಮಹಾತ್ಮರು ಕಾಗದ ಎದಕ್ಕ ಹೌದ್ ಹೌದ್ ರೊಕ್ಕಿಗೆ ಕಾಗದ ನೋಟಿಗೆ ಕಾಗದ ಅಂದಾರ ಅವ್ರು ಮಹಾತ್ಮರು ಹೌದ್ ಹೌದ್ ಬಂಗಾರಕ್ಕೆ ಮಣ್ಣು ಅಂದಾರ ಹೌದಾ ಅವ್ರು ಅದ್ರ ಮ್ಯಾಗ ಇದು ಸುಖ ಇಲ್ಲಿ ಇದು ಬೆನ್ನ ಹತ್ತಾರ ನಮ್ಮದತ್ತೆ ತಿಳ್ಕೊಂಡಾರ ಹೌದ್ ಅರೇ ಹುಚ್ಚ ಇಟ್ಟು ಗಳಿಸಿನಿ ಏನು ಮಾಡವ ಗಳಿಸಿ ಎಟ್ಟು ಗಳಿಸಿ ಇಟ್ಟು ನಿನ್ನ ಸುಖಕ್ಕೆ ಅಲ್ಲಿದು ಹೌದ್ ಸತ್ತ ಬಳಕ ಹೆಣಕ ಕಿಸೆ ಇರಂಗಿಲ್ಲ ಹೌದಾ ಮಶಾನದ ಗೋರಿ ಒಳಗ ಒಯ್ದು ಇಡ್ಲಿಕ್ಕೆ ಒಳಗ ಕಪಾಟಿಲ್ಲ ಎಲ್ಲರಿ ಇಡ ಇವು ರೊಕ್ಕ ನೀ ಹೌದ್ ಹೌದ್ ನಿನ್ನ ಜೋಡ ಬೆನ್ ಹತ್ತಿ ಬರ್ತದೇನೋ ಹುಚ್ಚ ಯಮಾದೇವ ನಿನ್ನ ಟೈಮ್ ಮುಗಿದ ಬಳಕ ಬಂದಂದ್ರ ನೀ ಗಳಿಸೋದ್ ರೊಕ್ಕ ನೀನೇ ತಗೋಪ್ಪ ನನಗೊಂದ್ 5 ವರ್ಷ ಬಿಡು ಅಂದ್ರ ನೀ ಬಿಡು ನಿಮ್ಮಪ್ಪ ಬಂದ್ರ ಕೇಳವಲ್ಲ ನಿನಗ್ ಒಯ್ತಾನ ಅಂತ ಹೇಳ್ತಾರ ಹೌದ್ 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 ಹೌದಲ್ರಿ ಹೌದ್ ಅದಕ್ಕೆ ಒಂದು ಮಾತು ಹೇಳುದದ ಏನ್ ಹೇಳುದು ಸಂಸಾರದೊಳಗ ಸುಖ ಇಲ್ಲ ಇದೆಲ್ಲ ನಂದು 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 ಅಂತೇಳಿ ತಿಳಿದಿದೆವು ಮಹಾತ್ಮರೆ ಎಲ್ಲ ನಿಂದು 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 ಅಂತೇಳಿ ಮಾತಾಡಿ ಹೋದವ್ರ ಹೌದ್ ಮಹಾತ್ಮರ ಹೆಸರು ಅಜರಾಮರ್ ಉಳದದ ಸಂಸಾರದಾಗ ನಮ್ದು ಒಬ್ಬದದೆ ಉಳದದ್ರಿ ಉಳಿದಿಲ್ಲ ಹೌದ್ ಯಾರು ಈ ಜಗತ್ತೆ ಇದೆಲ್ಲ ಕಣ್ಣಿಗೆ ಕಾಣೋದೆಲ್ಲ ನಶ್ವರ ಇದೆಲ್ಲ ಒಂದೇ ದಿನ ನಾಶ ಆಗ್ತದ ಅಂತೇಳಿ ಯಾವ ತಿಳಿದಾನ ಯಾವ ಬಂಗಾರ ಮಣ್ಣ ಅಂತೇಳಿ ತುಳಿದಾನ ಅವನ ಜಗತ್ತದಾಗ ಹೆಸರಾಗ್ಯಾನ ಹೌದ್ ಸನ್ಯಾಸಿದ ಒಂದು ದೃಷ್ಟಾಂತ ಇದೇ ಯಾವ ತಾಯಿ ಸಂಗಾದೇವಿ ತಂದಿ ಹೋಗ್ಯಪ್ಪ ಹೌದು ಇದೇ ನಿಮ್ಮ ನೆರಳಿ ಬಿಜ್ಜರ್ಗಿ ಹೌದು ನೋಡ್ರಿ ನೂತನ ತಿಕೋಟ ತಾಲೂಕ ಬಿಜ್ಜರ್ಗಿಯಲ್ಲಿ ಹುಟ್ಟಿ ಬಂದ್ರು ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಂಗಳು ಹೌದು ಸಂಸಾರದಾಗ ಸುಖ ಇಲ್ಲತ್ತೆ ತಿಳ್ಕೊಂಡ್ರು ಎತ್ತ ಏನ ಒಂದು ಕೈಪ್ ಹಾಕ್ತಿದ್ರು ತೆಳಗ ಒಂದು ಪಂಜ ಒಂದು ಮ್ಯಾಗ ಒಂದು ಅರಿಬಿ ಅಂಗಿ ಬಿಳಿ ಅಂಗಿ ಅಷ್ಟೇ ಅವ್ರದ್ದು ಒಂದ್ ಹೆಗಲ ಮ್ಯಾಗ ಒಂದು ಟಾವೆಲ ಹೌದು ಖರೆ ಕಿಸೆ ಎಂದು ಹೊಲಸಲಿಲ್ಲ ಹೌದು ಯಾಕ ಅದು ಕಾಗದ ಅಂತ ತಿಳಿದ್ರು ಹೌದು ಯಾರ ಮ್ಯಾಗ ₹1 ಅಪೇಕ್ಷೆ ಮಾಡ್ಲಿಲ್ಲ ಹೌದು ಯಪ್ಪ ನಿಮಗ ಬಂಗಾರ ಕಿರೀಟ್ ಹಾಕ್ತೇವ ಅಂದ್ರ ಅದು ಮಣ್ಣದ ಹುಚ್ಚಾದು ನನ್ ಜೋಡಿ ಬೆನ್ ಹತ್ತಿ ಬರಂಗಿಲ್ಲ ಅಂತೇಳಿ ಅಂದ್ರು ಸಂಸಾರದಾಗ ಸುಖ ಇಲ್ಲ ಅಂತೇಳಿ ತಿಳ್ಕೊಂಡ್ರು ಹೌದು ಸಂಸಾರದಾಗ ಹಿಂಗೆ ನಮ್ಮಂತವ್ರು ಕೇಳಿದ್ರತ್ತಪ್ಪ ಇಷ್ಟೆಲ್ಲ ಮಂದಿಗೆ ಜ್ಞಾನ ಬೋಧನೆ ಮಾಡಿದ್ರಿ ಜಗತ್ತೆ ಬದಲಾವಣೆ ಐತಿ ಅಂತೇಳಿ ಕೇಳಿದ್ರತ್ತ ಹೌದು ಹೌದು ಏನಂದ್ರ ಅವಾಗ ಬುದ್ಧಿಜೀವಿ ಅವ್ರು ಹೇಳಿದ್ರತ್ತ ಏನ್ ಹೇಳಿದ್ರು ನೋಡಪ್ಪ ನಾ ಈಗ ಕುಂಡ್ರಲಕ್ಕೆ ಬಂದಿದ್ದೀನಿ ಹೌದು ನಾ ಎಷ್ಟು ಜಾಗಕ್ಕೆ ಕುಂಡ್ರತ ಅಟ್ಟೆಲ್ಲ ಸ್ವಚ್ಛ ಮಾಡ್ಕೊಂಡು ಕೂತಿದ ಹೌದು ಜಾಗ ಕೇಳೋದಿತ್ತು ಹೇಳಿದ ಅವ್ರು ಸ್ವಚ್ಛ ಜಾಗ ಮಾಡಿ ಕುಂಡ್ರವ್ರು ಇದ್ರ ಕುಂಡ್ರಲಿ ಇಲ್ಲ ಅದ್ರ ಯಾವ ಜಾಗ ನಾ ಕುಂಡ್ರತಾರ ಕುಂಡ್ರಲಿ ಅಂದ್ರ ಅವ್ರು ಹೌದು ಹೌದು ಅವ್ರ ಅದ್ರಾಗೆ ಇರೋರು ಇದ್ರಂದ್ರೆ ಇರ್ಲಿ ಹೌದು ನಾ ಅಂತೂ ಸ್ವಚ್ಛ ಜಾಗ ನನಗೆ ಎಷ್ಟು ಬೇಕಟ್ಟು ನಾ ಸ್ವಚ್ಛ ಮಾಡ್ಕೊಂಡಿದ್ದ ಕಸ ಹೊಡ್ಕೊಂಡಿದ್ದ ತಿಳ್ಕೊಂಡು ಹೌದು ಅದಕ್ಕೆ ಮಾತ್ಮರು ಹೇಳೋದು ಮಾತೆಂದಿಗ ಸುಳ್ಳಾಗಂಗಿಲ್ಲ ಸೂರ್ಯ ಚಂದ್ರ ಇರುವವರೆಗೆ ನೆಲಗಂಗಿ ಹರಿಯವರೆಗೆ ಅಜರಾಮರ ಉಳಿತು ಜಗತ್ತದಾಗ ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಂಗಳ ಹೆಸರ ಹೌದು ಹೌದು ಹೌದಲ್ರಿ ಅಂತ ಮಾತಾಗಿದ್ರಿ ತಮ್ಮ ಧ್ಯೇಯ ನಾಳೆ ಎಲ್ಲಿ ನನ್ನ ಧ್ಯೇಯ ಮಣ್ಣು ಕುಡಬೇಡ್ರಿ ನನ್ನ ಧ್ಯೇಯ ಅಗ್ನಿ ಸಂಸ್ಕಾರ ಕೊಡ್ರಿ ಹೌದು ಇದ್ದುದು ನಂದು ಏನ ಚಿತಭಸ್ಮದ ಎಲ್ಲವದಾವ ಇವೆಲ್ಲ ಎಲ್ಲಿ ಹುಗುಳಿ ಇಡಬೇಡ್ರಪ್ಪ ನನ್ನ ಗುಡಿ ಎಲ್ಲಿ ಏನ ಸ್ಮಾರಕ ಎಲ್ಲಿ ಏನು ಮಾಡಬೇಡ್ರಿ ಇದ್ದುದು ಗಂಗಾ ಹೊಳಿ ಒಳಗ ಅರ್ಪಣೆ ಮಾಡ್ರಿ ಜಗತ್ತದಾಗ ನನ್ನ ದೇವದ ಕೂನ್ ಇಡಬೇಡ್ರಿ ಅಂದ್ರು ಹೌದು ಹೌದು ನೋಡ್ರಿ ಅಂತ ಮಹಾತ್ಮರ ಇವ್ರಿಗೆ ಅನ್ಬೇಕು ನಿಜವಾದ ಸನ್ಯಾಸಿ ಹೌದು ಹೌದು ಹೌದಲ್ರಿ ಹೌದು ಅದಕ್ಕೆ ಹಿನ ಅನುಭವ ವಿಷಯ ಬಹಳ ಹೇಳ್ಕೋತ ಹೋದ್ರೆ ಹಿನ ಬಹಳವ ಹೌದು ಖರೆ ನಾವು ಬೇಸರ ಆಗೋದು ಬೇಡ ನೀವು ಬಿಡು ಅಂದ್ರೆ ನಾವು ಇಲ್ಲಿ ತನ ಹೇಳುದೆಲ್ಲ ವ್ಯರ್ಥ ಆಗತ್ತದ ಬಿಡು ಅನ್ನೋಕ್ಕಿಂತ ಮೊದಲು ತಿಳ್ಕೊಂಡು ಬಿಡ್ಬೇಕಾಗ್ಯ ಹೌದು ಅದಕ್ಕೆ ಮುಂದಿನ ಸಂದಿಗೆ ಇದಕ್ಕೆ ಅನುಭವ ದೃಷ್ಟಂತೆಲ್ಲ ನಿಮ್ಮ ಮನಸ್ಸಿಗೆ ಮುಟ್ಟಂಗೆ ಹೇಳೋದದ ಅದಕ್ಕೆ 4 ನುಡಿ ಸತ್ಯ ಸುಂದರ ಸಾಲ ಹಾಡಿ ಸಹಕಲಾವಿದರಿಗೆ ಚಾನ ಸುಖದ ತಾವೆಲ್ಲರೂ ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕಳ್ಕಳಿವೆ ಆಗ್ಲಿಪ್ಪ ಗುರುವೆ.